ಆ ಮಗಳು ಇನ್ನೇನು ಬೆಳೀತಿದ್ದ ಹಾಗೆ ಎರಡನೇ ಮಗು ನಿಮ್ದು ನಂದಗೋಕುಲ ಸೀರಿಯಲ್. ಸೊ ನಟಿಯಾಗಿ ನೀವು ಒಂದು ಸೀರಿಯಲ್ ಸೆಟ್ಟಿಗೆ ಬರ್ತಿದ್ದಾಗ ಬೇರೆ ಆಯಾಮಗಳು ನೋಡ್ತಾ ಇದ್ರಿ, ಮೇಕಪ್ ಹಚ್ತಾ ಇದ್ರಿ, ಪಾತ್ರ ಮಾಡ್ತಿದ್ರಿ. ಬಟ್ ಈಗ ಅದೊಂದು ಬೇರೆನೇ ಫೇಸ್. ಬಹಳ ಮುಖ್ಯವಾದ ಪ್ರಶ್ನೆ, ನೀವು ಮತ್ತು ಶ್ರವಣ್ ಸರ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಎಲ್ಲರಿಗೂ ಗೊತ್ತು. ಸೊ ನೀವಿಬ್ಬರು ಇದು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ ಎರಡು ಅತಿ ಇಂಪಾರ್ಟೆಂಟ್ ಆಗಿರೋಂಥ ಪಿಲ್ಲರ್ಸು. ಇದನ್ನ ಒಂದೇ ಫ್ಯಾಮಿಲಿನಲ್ಲಿ ಇದ್ಕೊಂಡು ಅದನ್ನ ಹೇಗೆ ಹೌ ಆರ್ ಯು ಮ್ಯಾನೇಜಿಂಗ್ ರೆಸ್ಪಾನ್ಸಿಬಿಲಿಟೀಸ್? ದಿನಾ ಜಗಳ ಆಡ್ತೀವಿ ನಾವು. ಆ್ಯಂಡ್ ನನ್ನ ಗಂಡ ಹಿಂಗೆ ಅಂದರೆ ಕಾಂಪ್ರಮೈಸ್ ಆಗೋದೇ ಇಲ್ಲ. ಅವ್ನಿಗಿರೋ ಒಂದು ಏನೇಂತರ ಹಸುವಿಗೆ ಒಂದು ಸಿನಿಮಾನೇ ಮಾಡಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಸೊ ರಾಧಿಕಾ ಮೇಡಮ್ ನಮ್ಮ ಜೊತೆಗಿದ್ದಾರೆ, ನಮ್ಮ ಸೀರಿಯಲ್ನ ನಿರ್ಮಾಪಕರು. ಮೊದಲನೇದಾಗಿ ನೀವು ಹೇಳಿದ್ರಿ, ನೀವು ಮೊದಲು ನಟಿಯಾಗಿದ್ದವರು ಈಗ ಮೊದಲನೇ ನಿರ್ಮಾಣ ಸಂಸ್ಥೆ ಶುರು ಮಾಡಿದ್ದೀರಾ ಅಂತ. ಆ ಜರ್ನಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಆ್ಯಸ್ ಅ ಪ್ರೊಡ್ಯೂಸರ್? ಅಂದರೆ ನಿಮಗೆ ನಟಿಯಾಗಿ ನೀವು ಒಂದು ಸೀರಿಯಲ್ ಸೆಟ್ಟಿಗೆ ಬರ್ತಿದ್ದಾಗ ಬೇರೆ ಆಯಾಮಗಳು ನೋಡ್ತಾ ಇದ್ರಿ, ಮೇಕಪ್ ಹಚ್ತಾ ಇದ್ರಿ, ಪಾತ್ರ ಮಾಡ್ತಿದ್ರಿ. ಬಟ್ ಈಗ ಅದೊಂದು ಬೇರೆನೇ ಫೇಸ್. ಅದು ಹೇಗೆ ಅನಿಸ್ತಾ ಇದೆ ಆ್ಯಂಡ್ ಹೌ ಮಚ್ ಆರ್ ಯು ಎಂಜಾಯಿಂಗ್ ಯುವರ್ ಜಾಬ್? ಫಸ್ಟ್ ಆಫ್ ಆಲ್ ನಾನು ನಟಿಯಾಗಿ ಹೋಗಬೇಕಾದ್ರೆ ನನಗೇನು ಟೆನ್ಷನ್ಸ್ ಇರ್ತಾ ಇರಲಿಲ್ಲ. ಸೊ ಆರಾಮಾಗಿ ಹೋಗ್ತಾ ಇದ್ದೆ, ಮೇಕಪ್ ಹಚ್ಕೊತಾ ಇದ್ದೆ, ಸೀನ್ ಏನು ಕೊಡ್ತಾರೆ ಅದನ್ನು ನಿರ್ವಹಿಸ್ಬಿಟ್ಟು ವಾಪಸ್ ಹೋಗ್ತಾ ಇದೆ. ಬಟ್ ಇವಾಗ ಅಂದರೆ ನಾನು ಪ್ರೊಡ್ಯೂಸರ್ ಆಗಿ ಬರ್ತಿದ್ದೀನಿ ಅಂತ ನನಗೆ ಅನಿಸಿಲ್ಲ. ಬಟ್ ನಾನಿನ್ನೂ ಒಂದು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀನಿ, ಬಟ್ ಬ್ಯಾಕ್ ಎಂಡ್ ಕೆಲಸ ಮಾಡ್ತಿದ್ದೀನಿ ಅನ್ನೋ ಫೀಲೇ ಇದೆ. ನಾನು ಪ್ರೊಡ್ಯೂಸರ್ ಆಗಿಬಿಟ್ಟೆ ಆ ಥರದ್ದು ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ನಾನು. ಬಟ್ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಪ್ರತಿಯೊಂದು ಕೆಲಸನೂ ನಾನಾಗಲಿ, ನನ್ನ ಗಂಡ ಅಥವಾ ನನ್ನ ಟೀಮ್, ನನ್ನ ಬ್ಯಾಕ್ ಎಂಡ್ ಟೀಮ್ ಏನೇನಿದೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ, ಟೆನ್ಷನ್ಸ್ ತಗೊಂಡು. ಹೌದು, ಅದು ಕಾಣಿಸ್ತಾ ಇದೆ. ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ, ತುಂಬ ಡೆಡಿಕೇಟೆಡ್ ಆಗಿ ಈ ಪ್ರಾಜೆಕ್ಟ್ನ ಗೆಲ್ಲಿಸಲೇಬೇಕು ಅಂತ ನೀವೆಲ್ಲರೂ ಎಫರ್ಟ್ ಹಾಕ್ತಾ ಇರೋದು ತುಂಬ ಎದ್ದು ಕಾಣುತ್ತೆ. ಬಹಳ ಮುಖ್ಯವಾದ ಪ್ರಶ್ನೆ, ನೀವು ಮತ್ತು ಶ್ರವಣ್ ಸರ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಎಲ್ಲರಿಗೂ ಗೊತ್ತು. ಸೊ ನೀವಿಬ್ಬರು ಇದು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ ಎರಡು ಅತಿ ಇಂಪಾರ್ಟೆಂಟ್ ಆಗಿರೋಂಥ ಪಿಲ್ಲರ್ಸು. ಇದನ್ನ ಒಂದೇ ಫ್ಯಾಮಿಲಿನಲ್ಲಿ ಇದ್ಕೊಂಡು ಅದನ್ನ ಹೇಗೆ ಹೌ ಆರ್ ಯು ಮ್ಯಾನೇಜಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್? ಯಾಕೆಂದ್ರೆ ಒಂದು ಬಿಸ್ನೆಸ್ ಸೈಡ್ ಆಫ್ ದ ಪ್ರಾಡಕ್ಟ್, ಇನ್ನೊಂದು ಆರ್ಟ್ ಸೈಡ್ ಆಫ್ ಇಟ್. ಎರಡು ಬಹಳ ಮುಖ್ಯ. ಅದು ಇದನ್ನ ಟಚ್ ಮಾಡಬಾರ್ದು, ಇದು ಅದನ್ನ ಟಚ್ ಮಾಡಬಾರ್ದು. ಅಂಥದ್ರಲ್ಲಿ ನೀವು ಹೌ ಆರ್ ಯು ಮ್ಯಾನೇಜಿಂಗ್ ಇಟ್? ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ನಾನಿಲ್ಲಿ ಎಂಟರ್ ಆಗಿದ್ದೆ ಅವನಿಗೆ ಟೆನ್ಷನ್ ಕೊಡಬಾರ್ದು, ಬರ್ಡನ್ ಕೊಡಬಾರ್ದು. ಅವನೇ ನಿರ್ಮಾಪಕ ಆಗಬೇಕಾಗಿತ್ತು. ಬಟ್ ನನಗೆ ಅವ್ರದ್ದು ಕ್ರಿಯೇಟಿವಿಟಿಗೆ ಅಂದರೆ ತೊಂದರೆ ಕೊಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ನಾನು ನನ್ನ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಬಿಟ್ಟು ಈ ಒಂದು ಪ್ರಾಜೆಕ್ಟ್ಗೆ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದು. ಸೊ ಡೆಫಿನೆಟ್ಲಿ ನಾನು ಅವ್ರ ಕ್ರಿಯೇಟಿವಿಟಿಗೆ ನಾನು ಏನೂ ತೊಂದರೆ ಕೊಡಬಾರ್ದು, ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ನಾನು ಈ ಒಂದು ನಂದಗೋಕುಲ ಪ್ರಾಜೆಕ್ಟ್ಗೆ ಎಂಟರ್ ಆಗಿದ್ದು. ಸೊ ಡೆಫಿನೆಟ್ಲಿ ದಿನಾ ಜಗಳ ಆಡ್ತೀವಿ ನಾವು. ಆ್ಯಂಡ್ ನನ್ನ ಗಂಡ ಹೆಂಗೆ ಅಂದರೆ ಕಾಂಪ್ರಮೈಸ್ ಆಗೋದೇ ಇಲ್ಲ. ಅವ್ನು ಪ್ರೊಡ್ಯೂಸರ್ ಥರ ಯೋಚನೆ ಮಾಡಲ್ಲ. ಅವನು ಡೈರೆಕ್ಟ್ರ್ ಅಷ್ಟೇ. ನಾನು ಕೇಳಿದ್ದು ನನಗೆ ಬೇಕು, ಇವ್ರು ಬೇಕು ಅಂದರೆ ಇವ್ರು ಬೇಕು, ಆ್ಯಂಡ್ ಇದು ಬೇಕು ಅಂದರೆ ಬೇಕು. ದಿನ ನನ್ನ ಹತ್ರ ಆಗಿರ್ಬೋದು, ಮ್ಯಾನೇಜರ್ ಹತ್ರ ಆಗಿರ್ಬೋದು, ಆಮೇಲೆ ಪ್ರತಿದಿನ ಜಗಳ ಆಡ್ತಾನೆ ಇರ್ತೀವಿ, ಫೈಟ್ಸ್ ಮಾಡ್ತಾನೆ ಇರ್ತೀವಿ. ಸೊ ಒಂದೊಂದು ಸತಿ ಅನಿಸ್ಬಿಡುತ್ತೆ, ಇದೆಲ್ಲ ಬೇಕಿತ್ತ ನಮಗೆ, ನಾವು ಆರಾಮಾಗಿದ್ವಿ, ಏನೂ ಸ್ಟ್ರೆಸ್ ಇರ್ತಾ ಇರಲಿಲ್ಲ, ಆ ಥರ ಎಲ್ಲ ಅನಿಸುತ್ತೆ. ಬಟ್ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನಾವೇನೋ ಒಂದಷ್ಟು ಸ್ಯಾಕ್ರಿಫೈಸಸ್, ರಿಸ್ಕ್ ಎಲ್ಲ ತೊಗೊಳ್ಬೇಕಾಗತ್ತೆ. ನಾವು ತೊಗೊಳ್ತಾ ಇದ್ದೀವಿ, ಚೆನ್ನಾಗಾಗಲಿ ಅಷ್ಟೇ. ನಿಮ್ಗೆ ಆಲ್ರೆಡಿ ಒಂದು ಮಗಳಿದ್ದಾಳೆ. ಆ ಮಗಳು ಇನ್ನೇನು ಬೆಳೀತಿದ್ದ ಹಾಗೆ ಎರಡನೇ ಮಗು ನಿಮ್ದು ನಂದಗೋಕುಲ ಸೀರಿಯಲ್. ಸೊ ಈ ಸೀರಿಯಲ್ನೇ ನಿಮ್ಮ ಮಗು ಅಂತ ಕನ್ಸಿಡರ್ ಮಾಡೋಷ್ಟು ನಿಮಗೆ, ಅಂದರೆ ಅದಕ್ಕೆ ಎಫರ್ಟ್ಸು ಅಥವಾ ಅದಕ್ಕೆ ಬೇಕಾಗಿರೋಂಥ ನರ್ಚರಿಂಗು, ಕೇರು ಅದನ್ನು ಕೊಟ್ಟು ನೀವು ಮಾಡಬೇಕಾಗಿದೆ. ಸೊ ಒಳ್ಳೇದಾಗಲಿ, ಈ ಸಂಸ್ಥೆಯಿಂದ ಇನ್ನೂ ನೂರಾರು ಸೀರಿಯಲ್ಗಳು, ಸಿನಿಮಾಗಳು ಹೊರಗೆ ಬರಲಿ, ಎಲ್ಲ ಕಲಾವಿದರಿಗೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅಯ್ಯೋ, ನೀವುಗಳೆಲ್ಲ ಅಷ್ಟು ಒಳ್ಳೊಳ್ಳೆ ಮಾತುಗಳು ಹೇಳಿ ನಮ್ಗೆ ಇನ್ಸ್ಪೈರ್ ಮಾಡ್ತಿರೋದಕ್ಕೆ ನಮ್ಗಿನ್ನ ಖುಷಿ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಅಚೀವ್ ಮಾಡೋದಕ್ಕೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಸೀರಿಯಲ್ ಸೇಮ್ ಚಾನಲ್ ನೀವು ಮಾಡೋಕ್ಕಾಗಲ್ಲ, ಬೇರೆ ಚಾನಲ್ ಮಾಡೋಣ.
ಸಿನಿಮಾ ಮಾಡೋಣ ಖಂಡಿತ. ನಂದು ಕನಸು ಅಂದರೆ ಪ್ರೊಡ್ಯೂಸ್ ಮಾಡ್ತೀವಿ, ಅದು ಸೆಕೆಂಡ್ರಿ. ಬಟ್ ನನ್ನ ಗಂಡ ಅವನಿಗಿರೋ ಒಂದು ಕ್ಯಾಲಿಬರ್ ಟ್ಯಾಲೆಂಟ್, ಹಾರ್ಡ್ ವರ್ಕ್ ನೋಡ್ತಿರ್ತೀರ ಡೆಫಿನೆಟ್ಲಿ. ಆ ಒಂದು ಅವನಿಗಿರೋ ಒಂದು ಏನು ಹೇಳ್ತಾರೆ ಹಸುವಿಗೆ ಅವ್ನು ಸಿನಿಮಾನೇ ಮಾಡಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಗೊತ್ತಿಲ್ಲ, ಎಲ್ಲರೂ ಮೋಸ್ಟ್ಲಿ ಗಂಡಂದಿರಿಗೆ ಹಂಗೆ ಏನೋ ಒಂದು ಆಸೆ ಇರುತ್ತೆ. ಬಟ್ ನಾನು ನೆಕ್ಸ್ಟ್ ಲೆವೆಲಿಗೆ ಬೆಳಿತೀನ ಇಲ್ವಾ ನಂಗೆ ಬೇಡವೇ ಬೇಡ. ಬಟ್ ನನ್ನ ಗಂಡ ದೊಡ್ಡ ಡೈರೆಕ್ಟರ್ ಆಗಬೇಕು, ಅವ್ನು ಏನೇನು ಕನ್ಸ್ಕೊಂಡಿದ್ದ ಅದೆಲ್ಲ ನೆರವೇರಬೇಕು ಅಷ್ಟೆ. ಬ್ಯೂಟಿಫುಲ್. ನೋಡಿದ್ರಲ್ಲ ವೀಕ್ಷಕರೇ, ಅವರ ಹಸ್ಬೆಂಡ್ ಕನಸುಗಳನ್ನು ನೆರವೇರಿಸೋದೇ ಇವರ ಕನಸಾಗಿದೆ. ಎಷ್ಟು ಒಳ್ಳೆ ಥಾಟ್ ಅಲ್ಲ. ಅಂದರೆ ಪ್ರತಿಯೊಂದು ಕಪಲೂ ಈ ರೀತಿ ಒಬ್ರಿಗೊಬ್ರು ಸ್ಪಂದಿಸಿ ಒಬ್ರ ಕನಸನ್ನ ಇನ್ನೊಬ್ರು ಈಡೇರಿಸೋದಕ್ಕೆ ಪೂರ್ತಿ ಸಪೋರ್ಟ್ ಕೊಟ್ಟಾಗ ಈ ಥರದ್ದೊಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಅಥವಾ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ದಿಸ್ ಇಸ್ ನಂದ ಗೋಕುಲ. ಥ್ಯಾಂಕ್ ಯು ಸೋ ಮಚ್.